ರಣಧೀರ ಶೂರ ನಾಡಪ್ರಭು ಇತಿಹಾಸ ಬರೆದ ಸರದಾರ ಕೆಂಪೇಗೌಡ. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮವನ್ನು ಇವತ್ತು ತಾಲೂಕು ಆಡಳಿತ ಇವತ್ತು ಏರ್ಪಡಿಸಿದೆ. ದಿನಾಂಕ ಮುಂದಿನ ತಿಂಗಳು 26/7ನೇ ತಿಂಗಳು ಇವತ್ತು ಒಂದು ದೊಡ್ಡ ಮಟ್ಟದ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ಇಡೀ ಸಮುದಾಯದ ಎಲ್ಲ ಮುಖಂಡರುಗಳು ಹಿರಿಯರು ಸೇರಿ ಅವತ್ತು ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಈಗಾಗಲೇ ಕೆಂಪೇಗೌಡರ ಬಗ್ಗೆ ಭಾಳ ಇಡೀ ವಿಸ್ತೃತವಾದಂತಹ ಚರ್ಚೆ ಇಡೀ ರಾಜ್ಯದಲ್ಲೇ ಇದೆ. ಏಕೆಂದರೆ ಇವತ್ತು ನಾಡಪ್ರಭು ಕೆಂಪೇಗೌಡರವರು ಇಡೀ ದೇಶದಲ್ಲೇ ಕೂಡ ಒಂದು ಉನ್ನತವಾಗತಕ್ಕಂಥ ಒಂದು ಉದ್ಯಾನಿ ನಗರವನ್ನು ಇವತ್ತು ನಿರ್ಮಾಣ ಮಾಡಿ ಆ ಮುಖಾಂತರ ತನ್ನದೇ ಆದಂತಹ ಇತಿಹಾಸವನ್ನು ನೆನಪಿಸಬೇಕಾಗ್ತಕ್ಕಂಥ ಹಲವಾರು ಇವತ್ತು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಕೆಂಪೇಗೌಡರವರು. ಇಂತಹ ಮಹಾನ್ ಕೆಂಪೇಗೌಡರವರು ಈ ಸಮುದಾಯದಲ್ಲಿ ಇವತ್ತು ಜನಿಸಿದರು ಎಂಬುದು ಕೂಡ ನಮ್ಮೆಲ್ಲರ ಹೆಮ್ಮೆ. ಏಕೆಂದರೆ ಕೆಂಪೇಗೌಡರವರು ಕೇವಲ ಒಂದು ದಿಕ್ಕಿನಲ್ಲಿ ಅವರ ಚಿಂತನೆಗಳಿರಲಿಲ್ಲ, ಅವರು ಹಲವಾರು ದಿಕ್ಕುಗಳಲ್ಲಿ ಅವರ ಚಿಂತನೆಗಳಿದ್ವು. ಅವರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ಇಡೀ ಸಮುದಾಯಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಥ ಒಬ್ಬ ದೊಡ್ಡ ಮಟ್ಟದ ಮೇರು ನಾಯಕರು. ಏಕೆಂದರೆ ಅವರ ಚಿಂತನೆಗಳಲ್ಲಿ ಎಲ್ಲ ಸಮುದಾಯಗಳನ್ನು ಕೂಡ ಒತ್ತೊಟ್ಟಿಗೆ ತಗೊಂಡೋಗ್ಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಇವತ್ತು ಅವ್ರು ಮಾಡಿರ್ತಕ್ಕಂಥ ಪೇಟೆ ಬೀದಿಗಳು ಇವತ್ತು ನಿದರ್ಶನ ಆಗಿದೆ. ಏಕೆಂದರೆ ಒಂದು ಸಮುದಾಯಕ್ಕೆ ಕೆಂಪೇಗೌಡರು ಸೀಮಿತವಾಗಿಲ್ಲ. ಏಕೆಂದರೆ ಕೆಂಪೇಗೌಡರು ಅಂದ ತಕ್ಷಣ ಇವತ್ತು ಒಕ್ಕಲಿಗ ಅಂದ ತಕ್ಷಣ ಭೂಮಿಯನ್ನು ಉಳುವವನು, ಭೂಮಿಯನ್ನು ಕೃಷಿ ಮಾಡಿ ಆ ಬಂದಂತಹ ಏನು ದವಸ ಧಾನ್ಯಗಳನ್ನು ಇತರ ಎಲ್ಲ ಸಮುದಾಯಗಳಿಗೂ ಕೂಡ ಹಂಚಿ ಜೊತೆಯಲ್ಲಿ ತಿಂತಕ್ಕಂಥ ಒಂದು ಮನೋಭಾವ ಇಟ್ಕೊಂಡಿರ್ತಕ್ಕಂಥವನು ಒಕ್ಕಲಿಗ. ಇಂತಹ ಒಂದು ಒಕ್ಕಲಿಗ ಇತರ ಎಲ್ಲ ಸಮುದಾಯಗಳನ್ನು ಪ್ರೀತಿ ಮಾಡ್ತಕ್ಕಂಥದ್ದು, ಅವರಿಗೆ ಬೇಕಾಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು, ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥದ್ದು ಕೆಂಪೇಗೌಡರವರ ಒಂದು ಪರಿಕಲ್ಪನೆ ಆಗಿತ್ತು. ಅವರು ಧಾರ್ಮಿಕವಾಗಿ ಹಲವಾರು ಇವತ್ತು ದೇವಸ್ಥಾನಗಳನ್ನು ಕಟ್ಟಿ ಇವತ್ತು ವಿಶ್ವಮಾನರಾಗಿದ್ದಾರೆ. ಯಾಕೆಂದರೆ ಅವರು ಕಟ್ಟಿರ್ತಕ್ಕಂಥ ದೇವಸ್ಥಾನಗಳು ಹಲವಾರು, ಒಂದಲ್ಲ ಎರಡಲ್ಲ, ಇವತ್ತು ಕೂಡ ಅದೊಂದು ಇತಿಹಾಸವನ್ನು ಇವತ್ತು ಹೇಳ್ತಾ ಇದೆ. ಮತ್ತು ಹಲವಾರು ಕೋಟೆ ಕೊತ್ತಲುಗಳನ್ನು ಇವತ್ತು ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಮತ್ತು ಇವತ್ತು ಏನು ಕೆರೆ ಕಟ್ಟೆಗಳನ್ನು ಇವತ್ತು ನಿರ್ಮಾಣ ಮಾಡಿ ಯಾವುದೇ ನದಿ ಮೂಲಗಳಿಲ್ಲದಂತಹ ಒಂದು ಬೆಂಗಳೂರು ನಗರಕ್ಕೆ ಇವತ್ತು ಹಲವಾರು ಕೆರೆ ಕಟ್ಟೆಗಳನ್ನು ಕಟ್ಟಿ ಅಂತರ್ಜಲ ಮಟ್ಟವನ್ನು ಹೆಚ್ಚು ಮಾಡಿ ಅದರಿಂದ ಇವತ್ತು ಇಡೀ ಬೆಂಗಳೂರು ನಗರ ಇವತ್ತು ಹಚ್ಚ ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ರೀತಿಯಲ್ಲಿ ಅವತ್ತಿನ ದಿನದಲ್ಲೇ ಕೂಡ ಇವತ್ತು ಯೋಚನೆ ಮಾಡಿರ್ತಕ್ಕಂಥವ್ರು ಶ್ರೀಮಾನ್ ಕೆಂಪೇಗೌಡರು. ನಾವೇ ಮಾಡ್ತೀವಿ ಅಂತಕ್ಕಂಥದ್ದಲ್ಲ, ಒಕ್ಕಲಿಗರನ್ನು ಹೊರತುಪಡಿಸಿ ಕೆಂಪೇಗೌಡರವರ ಅಭಿಮಾನಿಗಳು, ಕೆಂಪೇಗೌಡರವರನ್ನ ಸಿದ್ಧಾಂತಗಳನ್ನು ಒಪ್ಕೊಂಡಿರ್ತಕ್ಕಂಥವ್ರು ಅವರು ಕೂಡ ಆಚರಿಸ್ತಕ್ಕಂಥ ಮಟ್ಟಿಗೆ ಈ ಜಯಂತಿಗಳು ಇವತ್ತು ಆಗಬೇಕಾಗ್ತದೆ. ಇದು ನಮ್ಮೆಲ್ಲರೂ ಕೂಡ ಇವತ್ತು ನಮ್ಮೆಲ್ಲರ ಆಶಯ ಆಗ್ತಕ್ಕಂಥದ್ದು. ಅದೇ ರೀತಿ ನಾವುಗಳು ಕೂಡ ಇವತ್ತು ಪ್ರತಿಯೊಬ್ಬ ಒಂದೊಂದು ಊರಲ್ಲೂ ಕೂಡ ಒಬ್ಬೊಬ್ಬ ಕೆಂಪೇಗೌಡರಾಗಿ ನಾವು ಕೂಡ ಇವತ್ತು ಎತ್ತೆತ್ಕೋಬೇಕಾಗ್ತೈತಿ. ಇವತ್ತು ಎಲ್ಲ ಸಮುದಾಯಗಳನ್ನು ಪ್ರೀತಿಸ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯವನ್ನು ಒದಗಿಸ್ತಕ್ಕಂಥದ್ದು, ಹಲವಾರು ನಮ್ಮ ಮಟ್ಟಗಳಲ್ಲಿ ಇವತ್ತು ಕೆರೆ ಕಟ್ಟೆಗಳನ್ನು ಕಟ್ಟತಕ್ಕಂಥದ್ದು, ನಮ್ಮ ಊರುಗಳನ್ನು ಸ್ವಚ್ಛವಾಗಿಡ್ತಕ್ಕಂಥದ್ದು, ಹಲವಾರು ರೀತಿಯಲ್ಲಿ ಕೆಂಪೇಗೌಡರ ಆದರ್ಶಗಳನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಿಜಕ್ಕೂ ಕೂಡ ಕೆಂಪೇಗೌಡರವರಿಗೆ ನಿಜವಾದೊಂದು ಅರ್ಥ ಇವತ್ತು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ನಾವುಗಳು ಇವತ್ತು ಕೇವಲ ಅದನ್ನು ಒಂದು ನಮ್ಮ ಜನಾಂಗದ ಪ್ರತೀಕವನ್ನಾಗಿ ಆಚರಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಬೋದ್ರ ಜೊತೆಗೆ ಇಡೀ ಒಂದು ತಾಲೂಕನ್ನು ಕೂಡ ಒಂದು ಸುಂದರವಾಗ್ತಕ್ಕಂಥ ನಗರವನ್ನಾಗಿ ಮಾಡೋದಕ್ಕೆ, ಈ ತಾಲೂಕನ್ನು ಒಂದು ಸ್ವಚ್ಛ ನಗರವನ್ನಾಗಿ ಮಾಡೋದಕ್ಕೆ, ಈ ತಾಲೂಕಲ್ಲಿ ಒಂದು ವಿಶೇಷತೆಯನ್ನು ಮತ್ತು ನೀರಾವರಿ ಮೂಲವನ್ನು ಎಲ್ಲ ರೀತಿಯಲ್ಲಿ ಧಾರ್ಮಿಕ ಚಟುವಟಿಕೆಗಳನ್ನು ಇವತ್ತು ನಾವು ಮಾಡತಕ್ಕಂಥ ಹೊಸ ಹೊಸ ಕಲ್ಪನೆಗಳನ್ನು ನಮ್ಮ ಎಲ್ಲ ಸಮುದಾಯದ ಮುಖಂಡರುಗಳು, ಯುವ ಮಿತ್ರರು ಇದನ್ನು ಮೈಗೂಡಿಸ್ಕೊಳ್ಬೇಕು. ಆ ಮುಖಾಂತರ ಇವತ್ತು ಕೆಂಪೇಗೌಡರವರ ಜಯಂತಿಗೆ ನಿಜವಾದಂತಹ ಒಂದು ಅರ್ಥ ಬರ್ತಕ್ಕಂಥ ಕೆಲಸ ಆಗ್ತದೆ ಎಂಬ ಕೆಂಪೇಗೌಡರವರ ಜಯಂತಿಯ ಒಂದು ದಿನ ನಾವು ಅವರ ತತ್ವಗಳನ್ನು ಮೈಗೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಬೇಕು ಅಂತ
ಇಡೀ ನನ್ನ ಸಮುದಾಯದ ಎಲ್ಲ ಮುಖಂಡರುಗಳಿಗೆ ನಾನು ಈ ಒಂದು ಮನವಿಯನ್ನು ಮಾಡ್ತಾ ಇದನ್ನು ಮುಂದಿನ ಒಂದು ಏನು 26ನೇ ತಾರೀಕು ಇದೊಂದು ಯಶಸ್ವಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ಇವತ್ತು ಇಡೀ ತಾಲೂಕಿನಲ್ಲಿ ಕೆಂಪೇಗೌಡವರ ಆದರ್ಶಗಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು, ಅವರ ತತ್ವಗಳನ್ನು ಮೈಗೂಡಿಸ್ಕೊಳ್ಬೇಕಾಗ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿ ಆಚರಣೆಯ ಸಂದರ್ಭದಲ್ಲಿ ಇವತ್ತು ನಾವೇನು ಕೆಂಪೇಗೌಡರನ್ನ ಯಾಕೆ ನೆನೆಸ್ತೀವಿ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಮೇಲೆ ನಾವು ಅವ್ರನ್ನ ಇವತ್ತು ನಾವು ನೆನೆಸ್ತೀವಿ. ಹಾಗಾಗಿ ನಾನು ಹೇಳೋದೊಂದೇ ಎರಡೇ ಮಾತು. ಇವತ್ತೇನು ನಾವು ಕೆಂಪೇಗೌಡ ಜಯಂತಿಯನ್ನು ಶಿರಾದಲ್ಲಿ ಆಚರಣೆ ಮಾಡಬೇಕು ಅಂತ ಇದ್ದೀವಿ 26ನೇ ತಾರೀಕು. ಅವತ್ತಿಗೆ ಏನಾದರೂ ಒಂದು ಸುಮ್ಮನೆ ನಾವು ಅದ್ದೂರಿಯಾಗಿ ಮಾಡಿಬಿಟ್ಟು ಮೆರವಣಿಗೆ ಮಾಡೋದಲ್ಲ, ಯಾವುದಾದ್ರೂ ಒಂದು ಅನುಕೂಲ ಆಗಂಗೆ 4-6 ಜನ ವಿದ್ಯಾರ್ಥಿಗಳಾಗ್ಬೋದು ಯಾರಾದರೂ ಒಂದು ನೆನೆಸ್ಕೋಬೇಕು. ಪ್ರತಿ ವರ್ಷ ಇನ್ಮೇಲೆ ಕೆಂಪೇಗೌಡ ಜಯಂತಿ ಮಾಡಿದ್ರೆ ಆ ಜಯಂತಿ ದಿವಸ ಇವತ್ತೊಂದು ಕಾರ್ಯಕ್ರಮ ಆಯ್ತಪ್ಪ, ಇವತ್ತು ಹಿಂಗೆ ಅನುಕೂಲ ಆಯ್ತಪ್ಪ ಅಂತ ಯಾವ್ದಾರು ಒಂದು ಕಾರ್ಯಕ್ರಮ ಗುರುಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ 12 ಮಾತು ಮುಗಿಸ್ತೀನಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದೊಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಾ ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ.